ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರರೇ, ದೇವಭಕ್ತರೇ, ದೇವಜನರೇ, ನಿಮ್ಮೆಲ್ಲರನ್ನ ಮತ್ತೊಂದು ದಿನದಲ್ಲಿ ವಾಕ್ಯದ ಮೂಲಕವಾಗಿ ಸಂಧಿಸುವುದರಲ್ಲಿ ಸಂತೋಷಿಸುತ್ತೇನೆ. ಹೇಗಿದ್ದೀರಾ? ದೇವಾದಿದೇವನ ಕೃಪೆ ಕರುಣೆಗಳಿಂದ ನೀವು ಚೆನ್ನಾಗಿದ್ದೀರೆಂದು, ನೀವು ಚೆನ್ನಾಗಿರಬೇಕೆಂದು ಬಯಸುತ್ತೇನೆ, ಪ್ರಾರ್ಥಿಸುತ್ತೇನೆ. ಈ ಲೋಕಯಾತ್ರೆಯಲ್ಲಿ ನಮಗಂತ ಇರುವುದು ಕರ್ತನು ತಾನೇ. ಆತನು ಕೈ ಬಿಡುವುದಿಲ್ಲ, ನಮ್ಮನ್ನು ತೊರೆಯುವುದಿಲ್ಲ. ನನ್ನ ಪ್ರಿಯ ದೇವಜನರೇ, ಅನೇಕ ಸಾರಿ ಸೋಲು, ಇಲ್ಲವೇ ದೇವರಿಗೆ ವಿರೋಧವಾಗಿ ನಾವು ಮಾಡಿದಂಥ ಪಾಪ, ಇಲ್ಲವೇ ದೇವರನ್ನು ತಿರಸ್ಕರಿಸಿ ನಾವು ಮಾಡಿದಂಥ ತಿರಸ್ಕಾರವನ್ನು ನಾವು ನೆನೆಸಿ, ಇನ್ನು ದೇವರು ನನ್ನನ್ನು ಪ್ರೀತಿಸುವುದಿಲ್ಲ, ಇನ್ನು ನನ್ನ ಕತೆ ಮುಗಿಯಿತು ಎಂದು ಅಂದುಕೊಳ್ಳುತ್ತಾರೆ. ಆದರೆ ಈ ದಿನ ದೇವರ ವಾಕ್ಯವು ನಮಗೆ ಬಲವಾಗಿ ತಿಳಿಸುವಂಥ ಒಂದು ಕಾರ್ಯ, ನಿಮ್ಮ ಸೋಲು ಕೊನೆಯಲ್ಲ. ಯುವರ್ ಫೇಲ್ಯೂರ್ ಇಸ್ ನಾಟ್ ಅ ಫೈನಲ್. ನಿಮ್ಮ ಫೇಲ್ಯೂರ್ ಅನ್ನುವಂಥದ್ದು ಫೈನಲ್ ಅಲ್ಲ. ಇನ್ನೂ ದೇವರು ನಿಮಗೆ ಕೃಪೆಯನ್ನು ತೋರಿಸುವಂಥವನಾಗಿದ್ದೇನೆ. ಈ ದಿನಗಳಲ್ಲಿ ಕೆಲವು ಸಾರಿ ಕ್ರಿಕೆಟಲ್ಲಿ, ಫುಟ್ಬಾಲಲ್ಲಿ ಅವರು ಗೋಲ್ ಮಾಡದೇ ಇದ್ದರೆ, ರನ್ಸ್ ಹೊಡೆಯದೇ ಇದ್ದರೆ ಅನೇಕರು ಅವರ ಕೆರಿಯರ್ ಮುಗಿಯಿತು, ಅವರ ಕೈಯಲ್ಲಿ ಆಗಲ್ಲ ಅಂತ ಹೇಳ್ತಾರೆ. ಎಷ್ಟೋ ಮ್ಯಾಚ್ಗಳಿಗೆ ಅವರು ದೂರವಾಗಿಡುತ್ತಾರೆ. ಕಳೆದ ಸಾರಿ ಸಂಜು ಸ್ಯಾಮ್ಸನ್ ಅನ್ನೋರನ್ನ ಹಾಗೆ ಬೆಂಚಿಗೆ ಇಟ್ಟಿದ್ದರು. ಆದರೆ ತಕ್ಕ ಸಮಯದಲ್ಲಿ ಒಂದು ಒಳ್ಳೆಯ ಉತ್ತಮವಾದ ಆಟವನ್ನು ಆಡಿ ಎಲ್ಲರ ಬಾಯನ್ನು ಮುಚ್ಚಿಸಿದರು. ಕೆಲವು ಸಾರಿ ಎಷ್ಟೋ ಫೇಲ್ಯೂರ್ಸ್ ಅಂದರೆ ಸೋಲುಗಳು ಬರುತ್ತವೆ, ಒಂದು ಜಯ ಈ ಎಲ್ಲ ಸೋಲುಗಳನ್ನು ಮುಚ್ಚಿ ಹಾಕುತ್ತದೆ. ಅದೇ ರೀತಿಯಲ್ಲಿ ಈ ದಿನ ನಾವು ನೋಡುವಂಥದ್ದು ಪೇತ್ರನ ಜೀವಿತವನ್ನು. ಆತನು ಯೇಸುವನ್ನು 3 ಸಾರಿ ತಿರಸ್ಕರಿಸಿದವನು, ಯೇಸುವನ್ನು ಬಿಟ್ಟು ಮತ್ತೆ ಹಳೆಯ ಕಸುವಿಗೆ ಹೋದವನು. ಇಂತಹ ಪರಿಸ್ಥಿತಿಯಲ್ಲಿದ್ದಂಥ ಪೇತ್ರನನ್ನು ಯೇಸು ಸ್ವಾಮಿ ಏನು ಮಾಡಿದರು, ಹೇಗೆ ನಡೆದುಕೊಂಡರು, ಅದು ಬಹಳ ಮುಖ್ಯ. ನಮ್ಮನ್ನು ನೋಯಿಸಿದವರು, ನಮ್ಮನ್ನು ತಿರಸ್ಕರಿಸಿದವರು, ನಮ್ಮನ್ನು ವಿರೋಧಿಸಿದವರ ಜೊತೆಯಲ್ಲಿ ನಾವು ಹೇಗೆ ನಡ್ಕೊಳ್ಳುತ್ತೇವೆ ಎಂಬುದನ್ನು ಈ ದಿನ ನಾವು ತಿಳ್ಕೊಳ್ಳಲಿಕ್ಕೆ ಹೋಗ್ತಾ ಇದ್ದೇವೆ. ಬನ್ನಿ, ಒಂದು ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯ 31-32ನೇ ವಚನ. ಸೀಮೋನನೇ, ನೋಡು, ಸೈತಾನನು ನಿಮ್ಮನ್ನು ಗೋಧಿಯಂತೆ ಒನೆಯಬೇಕೆಂದು ಅಪ್ಪಣೆ ಕೇಳಿಕೊಂಡನು. ಆದರೆ ನಿನ್ನ ನಂಬಿಕೆ ಕುಂದಿ ಹೋಗಬಾರದೆಂದು ನಾನು ನಿನ್ನ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಂಡೆನು. ನಾನು ನಿನ್ನ ವಿಷಯವಾಗಿ ವಿಜ್ಞಾಪನೆ ಮಾಡಿಕೊಂಡೆನು. ನಮ್ಮ ಬಲಹೀನತೆಯನ್ನು ಅರಿತಿರುವ ದೇವರು ನಮ್ಮ ಕುರಿತಾಗಿ ವಿಜ್ಞಾಪನೆಯನ್ನು ಮಾಡುವಂಥವರು ಆಗಿದ್ದಾನೆ. ನನ್ನ ಪ್ರಿಯ ದೇವಜನರಿಗೆಲ್ಲ ಗೊತ್ತಿದೆ, ನಮಗೆ ಈಗ ಶ್ರಮೆ ಮರಣ ದಿನಗಳು ಮುಗಿದು ಹೋಗಿದ್ದಾವೆ. ನಮಗೆ ಗುಡ್ ಫ್ರೈಡೇ ಮುಗಿಯಿತು, ಈಸ್ಟರ್ ಮುಗಿಯಿತು, ಅಂದರೆ ಈಸ್ಟರ್ ಅಂದರೆ ರೆಸರೆಕ್ಷನ್ ಡೇ ಮುಗಿಯಿತು. ಈಗ ಎಲ್ಲವೂ ಮುಗಿಯಿತು. ಇನ್ನು ನಮಗೆ ಉಳಿದಿರುವುದೇನೆಂದರೆ ಶಿಲುಬೆ ಮತ್ತು ಖಾಲಿ ಸಮಾಧಿ ಅಷ್ಟೇ. ಇಂಥ ಸಂದರ್ಭದಲ್ಲಿ ದೇವರು ನಮಗೆ ತಿಳಿಯಪಡಿಸಿರುವಂಥ ಈ ಒಂದು ಭಾಗಗಳಲ್ಲಿ ನಾವು ನೋಡುವಾಗ, ಪೇತ್ರನು ಯೇಸುವನ್ನು ತಿರಸ್ಕರಿಸುವುದಕ್ಕಿಂತ ಮುಂಚೆಯೇ ಮೊದಲನೇ ಕಾರ್ಯ, ಪೇತ್ರನು ತನ್ನನ್ನು ನಿರಾಕರಿಸ್ತಾನೆ ಎಂದು ಗೊತ್ತಿದ್ದರೂ, ತನ್ನನ್ನು ಅಲ್ಲಗಳೆಯುತ್ತಾನೆಂದು ಗೊತ್ತಿದ್ದರೂ, ತನಗೆ ವಿರೋಧವಾಗಿರುತ್ತಾನೆಂದು ಗೊತ್ತಿದ್ದರೂ ಕೂಡ ಯೇಸು ಸ್ವಾಮಿ ಪೇತ್ರನಿಗಾಗಿ ಪ್ರಾರ್ಥಿಸಿದರು. ಹಾಗಾದರೆ ನೀವು ನಾನು ಆಲೋಚನೆ ಮಾಡೋಣ. ನಾವು ಅವಿಧೇಯರಾಗುತ್ತೇವೆಂದು, ಹಿಂಜರಿಯುತ್ತೇವೆಂದು, ಭಯಪಡುತ್ತೇವೆಂದು, ಬಲಹೀನರಾಗುತ್ತೇವೆಂದು ತಿಳಿದ ಕರ್ತನು ನಿಮಗಾಗಿ, ನನಗಾಗಿ ಈಗಲೂ ಆತನು ತಂದೆಯ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ನಿಮಗಾಗಿ, ನನಗಾಗಿ ವಿಜ್ಞಾಪನೆಯನ್ನು ಮಾಡುವಂಥವನಾಗಿದ್ದಾನೆ. ಆಮೇನ್, ಹಾಲೆಲೂಯ. ನಮ್ಮ ಬಲಹೀನತೆಯನ್ನು ಅರಿತ ದೇವರು ನಮಗೊಬ್ಬ ಸಹಾಯಕನನ್ನು ಕಳುಹಿಸಿದ್ದಾರೆ, ಪವಿತ್ರಾತ್ಮನನ್ನು ಕಳುಹಿಸಿದ್ದಾರೆ. ಮಾತ್ರವಲ್ಲದೆ ಆತನೇ ಖುದ್ದಾಗಿ ಪರಲೋಕದಲ್ಲಿ ನಿಮಗೋಸ್ಕರ, ನನಗೋಸ್ಕರ ವಿಜ್ಞಾಪನೆಯನ್ನು ಮಾಡುವಂಥವನು ಆಗಿದ್ದಾನೆ. ಆತನು
ಪೇತ್ರನು ಬಿದ್ದು ಹೋಗುವುದಕ್ಕಿಂತ ಮುಂಚೆನೇ ಒಂದು ಗಮನಿಸಿರಿ, ಯೇಸು ಸ್ವಾಮಿಯ ಏನು ನಡವಳಿಕೆ ಹೇಗಿದೆ ಅಂತ ಹೇಳಿದ್ರೆ, ನೀನಿದನ್ನು ಮಾಡಿದೀಯಾ, ನಾನಿದನ್ನು ಮಾಡ್ತೇನೆ. ಟಿಟ್ ಫಾರ್ ಟ್ಯಾಟ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಹಲ್ಲಿಗೆ ಹಲ್ಲು, ಏಟಿಗೆ ಏಟು, ಮಾತಿಗೆ ಮಾತು ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಮನುಷ್ಯರು ಮಾಡ್ತಾರೆ. ನನಗೊಂದು ಕಾಲ ಬರಲ್ವಾ? ಎತ್ತುಗೊಂದು ಕಾಲ ಆದರೆ ಎಮ್ಮೆಗೊಂದು ಕಾಲ ಅಂತ ಹೇಳ್ತಾರೆ. ಅದೇನೋ ಸರಿಯಾಗಿ ನನಗೆ ಗೊತ್ತಿಲ್ಲ. ಆದರೆ ಹೇಳೋದು, ನನಗೂ ಒಂದು ಕಾಲ ಬರುತ್ತದೆ, ನಾಯಿಗೂ ಒಂದು ಕಾಲ ಬರುತ್ತದೆ, ಎಮ್ಮೆಗೂ ಒಂದು ಕಾಲ ಬರುತ್ತದೆ, ಪ್ರತಿಯೊಬ್ಬರಿಗೂ ಒಂದು ಕಾಲ ಬರುತ್ತದೆ. ಆದರೆ ಯೇಸು ಸ್ವಾಮಿ ನನ್ನನ್ನು ಈಗ ಮಾಡಿದೆಯಲ್ಲ, ನಾನು ನೋಡ್ಕೊಳ್ತೀನಿ ಅಂತ ಸ್ವಾಮಿ ಹೇಳಿಲ್ಲ. ಇನ್ನು ಪೂರ್ತಿ ನಮಗೆ ಅರ್ಥ ಆಗಬೇಕಾದ್ರೆ, ಇದ್ದಲಿನ ಬೆಂಕಿಯ ಬಳಿಯಲ್ಲಿ ಸ್ವಾಮಿ ಹೇಳದೆ ಉತ್ತರಿಸುವುದನ್ನು ನಾವು ನೋಡುತ್ತಾ ಇದ್ದೇವೆ. ನಾವು ನೋಡುತ್ತಾ ಇದ್ದೀವಿ, ಯೋಹಾನನು ಬರೆದ ಸುವಾರ್ತೆ 18ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ, ಆಗ ಚಳಿಯಾಗಿದ್ದರಿಂದ ಆಳುಗಳು ಓಲೆಕಾರರು ಇದ್ದಲಿನ ಬೆಂಕಿ ಮಾಡಿ ಚಳಿ ಕಾಯಿಸಿಕೊಳ್ಳುತ್ತಾ ನಿಂತಿರಲಾಗಿ, ಪೇತ್ರನೂ ಅವರ ಸಂಗಡ ನಿಂತುಕೊಂಡು ಚಳಿ ಕಾಯಿಸಿಕೊಳ್ಳುತ್ತಿದ್ದನು ಎಂದು ನಾವು ನೋಡುತ್ತಾ ಇದ್ದೇವೆ. ನೋಡಿದ್ರ, ಈ ಪೇತ್ರನು ಯೇಸು ಹಿಡಿಯಲ್ಪಟ್ಟು ಬಾಧೆಯಲ್ಲಿರುವಂಥ ಸಂದರ್ಭದಲ್ಲಿ ಅಲ್ಲಿ ಯೇಸುವನ್ನು ದೂರದಿಂದ ನೋಡಬೇಕೆಂದು ಹೋಗುತ್ತಾನೆ. ಅಲ್ಲಿ ಜನರು ಚಳಿ ಕಾಯಿಸಿಕೊಳ್ಳುತ್ತಿದ್ದರೂ ಪೇತ್ರನು ಚಳಿ ಕಾಯಿಸಿಕೊಳ್ಳುವಂತೆ ನಟನೆಯನ್ನು ಮಾಡುವುದನ್ನು ನಾವು ನೋಡುತ್ತಾ ಇದ್ದೇವೆ. ನನ್ನ ಪ್ರಿಯ ದೇವಜನರು, ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಪೇತ್ರನು ಚಳಿ ಕಾಯಿಸಿಕೊಳ್ಳುತ್ತಿದ್ದಂತೆ ಯೇಸು ಸ್ವಾಮಿ ಅದೇ ರೀತಿಯಲ್ಲಿ ನಂತರ ಆತನು ಇದ್ದಿಲಿನ ಬೆಂಕಿಯ ಮುಂದೆ ಇದೇ ಸಿಚುವೇಶನ್ನಲ್ಲಿ ಪೇತ್ರನ ವಿಷಯವಾಗಿ ಮಾತನಾಡ್ತಾರೆ. 3 ಘಟನೆಗಳನ್ನು ಇಲ್ಲಿ ಗಮನಿಸೋಣ. ಒಂದು, ಯೇಸು ಸ್ವಾಮಿ ಪೇತ್ರ, ನೀನು ನನ್ನನ್ನು 3 ಸಾರಿ ಅಲ್ಲಗಳೆಯುತ್ತೀಯಾ ಎನ್ನುವಾಗ ಇದ್ದಿಲಿನ ಬೆಂಕಿ ಇತ್ತು. ಯೇಸು ಸ್ವಾಮಿ ಈ ಪೇತ್ರನು ಅಲ್ಲಗಳೆದಂಥ ರಾತ್ರಿಯಲ್ಲಿ ಇದ್ದಿಲಿನ ಬೆಂಕಿ ಇತ್ತು. ನಂತರ 3ನೇದಾಗಿ ಮತ್ತೆ ಪೇತ್ರನನ್ನು ಕರೆದು ಸರಿಪಡಿಸುವಂಥ ಸಮಯದಲ್ಲಿ ಕೂಡ ಇದ್ದಲಿನ ಬೆಂಕಿ ಇತ್ತು. ನೋಡಿದ್ರೆ 3 ಘಟನೆಗಳಲ್ಲಿ ಯೇಸು ಸ್ವಾಮಿ ಇದ್ದಲಿನ ಬೆಂಕಿಯ ಮುಂದುಗಡೆ ಈತನ ಪರಿಸ್ಥಿತಿಯನ್ನು ನಾವು ನೋಡುತ್ತಾ ಇದ್ದೇವೆ. ಇಲ್ಲಿ ಗಮನಿಸಬೇಕಾಗಿರುವಂಥ ಕೆಲವು ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ತೇನೆ. ಮೊದಲನೆಯದು, ಪೇತ್ರನು ಈ ರೀತಿಯಾಗಿ ತನ್ನನ್ನು ತಿರಸ್ಕಾರ ಮಾಡುತ್ತಾನೆಂದು ಗೊತ್ತಿದ್ದರೂ ಆತನಿಗೋಸ್ಕರ ಪ್ರಾರ್ಥಿಸಿದನು. ನಾವ್ಯಾರಾದರೂ ನಮ್ಮನ್ನು ಮೋಸ ಮಾಡ್ತಾರಂದರೆ, ನಮ್ಮನ್ನು ಬಾಧೆ ಪಡಿಸ್ತಾರಂದರೆ, ನಮ್ಮನ್ನು ವಿರೋಧಿಸ್ತಾರಂದರೆ ನಾವು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತೀವ? ಖಂಡಿತ ಮಾಡೋದಿಲ್ಲ. ಯಾಕೆಂದ್ರೆ ಅಂದುಕೊಳ್ತೇವೆ, ನಾಳೆ ಇವರು ಇನ್ನೂ ಮಕ್ಕಳು ನಮ್ಮನ್ನು ವಿರೋಧಿಸಿರೋದಿಲ್ಲ, ನಮಗೆ ಏನು ಮಾಡಿರೋದಿಲ್ಲ. ಆಗಲೇ ಹೇಳ್ತೇವೆ, ಮುಂದೆ ನೀನೊಂದು ದಿವಸ ನಮಗೆ ಊಟ ಹಾಕಲ್ಲ, ನಮ್ಮನ್ನು ನೋಡಲ್ಲ, ನೀನು ಬೆಳೆಯೋದು ನೋಡ್ತಾ ಇದ್ದರೆ, ನೀನು ಮಾತಾಡೋದು ನೋಡ್ತಾ ಇದ್ದರೆ, ನಿನ್ನ ನಡವಳಿಕೆ ನೋಡ್ತಾ ಇದ್ದರೆ ನಾವು ವಯಸ್ಸಾದ ಮೇಲೆ ನೀನು ಊಟ ಹಾಕಲ್ಲ ಅನ್ನಿಸ್ತದೆ ಅಂತ ಹೇಳ್ತೀವಿ. ಇನ್ನೂ ಮಗು ಬೆಳೆದೇ ಇಲ್ಲ, ಇನ್ನೂ ದೊಡ್ಡದಾಗಿಲ್ಲ, ಹೆಂಗಾಗುತ್ತೋ ಗೊತ್ತಿಲ್ಲ. ಆದರೆ ಮೊದಲೇ ನಾವು ಅಂದುಬಿಡ್ತೇವೆ, ನಿನ್ನ ನಡತೆ ನೋಡಿದ್ರೆ, ನಿನ್ನ ಮಾತು ನೋಡಿದ್ರೆ, ನಿನ್ನ ಜೀವಿತ ನೋಡಿದ್ರೆ ಹೆತ್ತ ತಂದೆ ತಾಯಿಗಳಿಗೆ ಊಟ ಹಾಕೋ ಥರ ಕಾಣಿಸ್ತಾ ಇಲ್ಲ ಅಂತ ಮೊದಲೇ ಬೈದು ಬಿಡ್ತಾರಲ್ವ. ಹಾಗಿರೋದಾದರೆ ಪೇತ್ರನು ಈ ರೀತಿಯಾಗಿ ಮಾಡ್ತಾನೆ ಅಂತ ಗೊತ್ತಿದ್ದರೂ ಕೂಡ ಪೇತ್ರನಿಗೋಸ್ಕರ ಸ್ವಾಮಿ ಪ್ರಾರ್ಥಿಸಿದನು. ಇವತ್ತು ಯೇಸು ಸ್ವಾಮಿ ನಮಗೆ ಹೇಳ್ಕೊಡುವ ಮಾತು, ನಿಮ್ಮ ಶತ್ರುಗಳಿಗಾಗಿ ಪ್ರಾರ್ಥಿಸಿರಿ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ ಎಂದು ಹೇಳುತ್ತದಲ್ವ. ದೇವಜನವೇ, ಯೇಸು ಸ್ವಾಮಿ ಮಾಡಿದಂಥ ಕೃತ್ಯ ಇನ್ನೂ ತುಂಬ ಘಟನೆಗಳಿದ್ದಾವೆ, ಅದನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಈ ರೀತಿ ಯೇಸು ಸ್ವಾಮಿಯನ್ನು ತಿರಸ್ಕರಿಸಿದ್ದರೂ ಎಷ್ಟು ಸಾರಿ? 3 ಸಾರಿ ತಿರಸ್ಕರಿಸಿದ್ದರೂ ಕೂಡ ಯೇಸು ಸ್ವಾಮಿ ವೈಯಕ್ತಿಕವಾಗಿ ಪೇತ್ರನಿಗೆ ಕಾಣಿಸಿಕೊಳ್ಳುತ್ತಾನೆ. ನೋಡಿದ್ರ, ನಾವಾದರೆ ಏನು ಮಾಡ್ತೀವಿ? ಎಲ್ಲರನ್ನೂ ನಾನು ಪ್ರೀತಿ ಮಾಡ್ತೀನಿ, ನನ್ನನ್ನು ತಿರಸ್ಕಾರ ಮಾಡಿರೋದ್ರಿಂದ, ನನ್ನನ್ನು ವಿರೋಧಿಸಿರೋದ್ರಿಂದ ಅವನಿಗೆ ಮಾತ್ರ ನಾನು ಕೊಡಲ್ಲ, ಅವನಿಗೆ ಮಾತ್ರ ನಾನು ಕಾಣಿಸ್ಕೊಳ್ಳಲ್ಲ, ಅವನ ಹತ್ರ ಮಾತ್ರ ಮಾತಾಡಲ್ಲ, ಅವ್ರ ಮನೆಗೆ ಮಾತ್ರ ಹೋಗಲ್ಲ, ಅವನು ಬಿಟ್ಟು ಬೇರೆ ಏನಾದರೂ ಹೇಳ್ರಿ, ಅವನಲ್ಲದೆ ಬೇರೆ ಯಾರಾದರೂ ಸರಿಯೇ, ಈ ರೀತಿಯಾಗಿ ಮಾತಾಡಿಕೊಳ್ಳುತ್ತೇವೆ. ಆದರೂ ಯೇಸು ಸ್ವಾಮಿಯ ಪ್ರೀತಿಯನ್ನು ಗಮನಿಸಿರಿ. ಯೇಸು ಸ್ವಾಮಿ ಇಷ್ಟು ನಡೆದರೂ ಕೂಡ ಪೇತ್ರನಿಗೆ ಒಂಟಿಯಾಗಿ ಕಾಣಿಸಿಕೊಂಡನು ಅಂತ ದೇವರ ವಾಕ್ಯ ಹೇಳುತ್ತಾ ಇದೆ. ವಾಕ್ಯವನ್ನು ಓದಿ ನೋಡ್ರಿ. ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 34ನೇ ವಚನದಲ್ಲಿ, ಸ್ವಾಮಿ ಎದ್ದದ್ದು ನಿಜ,
ಆತನು ಸೀಮೋನನಿಗೆ ಕಾಣಿಸಿಕೊಂಡನು ಎಂದು ಹೇಳುತ್ತಿದ್ದರು ಎಂದು ನೋಡುತ್ತಾ ಇದ್ದೇವೆ. ಹಲ್ಲೆಲೂಯಾ. ಏನಂತ ಹೇಳ್ತಾನೆ? ಸೀಮೋನನಿಗೆ ಮಾತ್ರವೇ ಕಾಣಿಸಿಕೊಂಡನು ಸ್ವಾಮಿ. ಕಾರಣ ಏನು ಗೊತ್ತಾ? ಕಾರಣ ಏನಿರ್ಬೋದು ನೀವು ಹೇಳಿ ನೋಡೋಣ. ಯಾಕೆಂದರೆ ಒಂದು ನಿಜ, ಯೇಸು ಸ್ವಾಮಿ ಅವನನ್ನು ಪ್ರೀತಿಸಿದನು. ಇನ್ನೊಂದೇನೆಂದರೆ, ಅಷ್ಟು ಮಾಡಿದರೂ ಸ್ವಾಮಿ ಎದ್ದಿದ್ದಾರೆ ಎಂದು ಕೇಳಿದ ತಕ್ಷಣ ಪೇತ್ರನು ಓಡು. ಎಲ್ಲಿಗೆ? ಸಮಾಧಿಗೆ ಓಡ್ತಾ ಇದ್ದಾನೆ. ಏನು, ಯೇಸು ಕಾಣಿಸ್ತಾ ಇಲ್ವಾ ಅಂತೇಳಿ ಒಬ್ಬನೇ ಎದ್ದನೋ ಬಿದ್ದನೋ ಅಂತ ಓಡ್ತಾನೆ. ಯಾವಾಗಲೂ ಪೇತ್ರನ ಜೀವಿತ ಹೇಗೆ ಗೊತ್ತಾ? ತುಂಬ ಅದೇನೋ ಹೇಳ್ತಾರಲ್ವ, ಒಂಥರ ಜೀವಿತ. ಒಂದು ಯಾವುದಕ್ಕೂ ಸರಿನೇ, ಕೋಪ ಮಾಡಿಕೊಳ್ಳೋಕ್ಕೂ ಸರಿನೇ, ಪ್ರೀತಿ ಮಾಡೋಕ್ಕೂ ಸರಿನೇ, ಏನು ಮಾಡೋಕ್ಕೂ ಸರಿನೇ ಅಂತ ಇಲ್ಲಿ ಹೇಳ್ತದೆ. ಸೀಮೋನನಿಗೆ ಮಾತ್ರ ಕಾಣಿಸಿಕೊಂಡನು. ಮೊದಲು ಏನು ಹೇಳಿದ ಗೊತ್ತಾ? ಸ್ವಾಮಿ, ನಿನಗೆ ಗೊತ್ತಿಲ್ಲ ನನ್ನ ಬಗ್ಗೆ ಸ್ವಾಮಿ. ಎಸಪ್ಪ, ನಾನು ಎಲ್ಲರೂ ಭಯಪಟ್ಟರು ನಾನು ಭಯಪಡಲ್ಲ. ಏನು ಅಂದ್ಕೊಂಡ್ಬಿಟ್ಟಿದ್ದೀರ ನನ್ನನ್ನು? ಒಂಥರ ಪುರುಕುಲ ಜೀವಿತ ಅಂತಾರಲ್ವ, ಅಂದರೆ ಒಂಥರ ಸ್ಥಿರವಲ್ಲದ ಜೀವಿತ. ಆತನು ಪೇತ್ರನು ಏನು ಅಂದ್ಕೊಂಡಿದ್ದೀರ ಸ್ವಾಮಿ? ಯಾರು ಏನು ಮಾಡಿದರು, ಯಾರು ನೋಡಿ, ವಾಕ್ಯವನ್ನು ತೋರಿಸ್ತೀನಿ ನೋಡಿ. ಮಾರ್ಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ 29ನೇ ವಚನದಲ್ಲಿ ಆದರೆ ಪೇತ್ರನು ಆತನಿಗೆ, ಎಲ್ಲರೂ ದಿಗಿಲು ಪಟ್ಟು ಹಿಂಜರಿದರು, ನಾನು ಹಿಂಜರಿಯುವುದಿಲ್ಲ ಎಂದು ಹೇಳಲು. ಎಲ್ಲರೂ ಭಯಪಟ್ಟು ಹೋಗ್ಬೋದು ಸ್ವಾಮಿ, ನಾನು ಭಯಪಡಲ್ಲ. ನಾನು ನಿಮಗೋಸ್ಕರ ಸಾಯಲಿಕ್ಕೂ ರೆಡಿ, ಸಾಯಿಸಲಿಕ್ಕೂ ರೆಡಿ ಅಂತಿದ್ದ. ನಿಜಾನೇ, ಪ್ರಾರಂಭದಲ್ಲಿ ಕತ್ತಿ ತಗೊಂಡು ಸೈನಿಕನ ಕಿವಿಯನ್ನು ಕಟ್ ಮಾಡ್ದ ಅಲ್ವಾ? ಆದರೆ ಹೆಚ್ಚು ಸೈನಿಕರಿದ್ದಾಗ, ಸಮಸ್ಯೆ ದೊಡ್ಡದಾದಾಗ ಪೇತ್ರನು ನಾನು ಭಯಪಡಲ್ಲ ಅಂದವನು ಭಯಪಟ್ಟು ಓಡಿ ಹೋಗ್ಬಿಟ್ಟ. ಮತ್ತೆ ಕಾಣಿಸಿಕೊಳ್ಳದ ಹಾಗೆ ಅಲ್ಲಲ್ಲಿ ತಿರುಗ್ತಾ ಇದ್ದಾನೆ. ಯಾರೂ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಬೆಂಕಿ ಕಾಯಿಸ್ಕೊಳ್ತಾ ಇದ್ದಾನೆ. ಇದನ್ನು ತಿಳಿದ ಕೆಲವರು ಕೇಳಿದರು ಪ್ರಶ್ನೆ, ನೀನು ಕೂಡ ಅವರಲ್ಲಿ ಒಬ್ಬನಲ್ಲವೇ ಅಂದರು. ಅವನು ದಿಗಿಲು ಪಟ್ಟು, ಇಲ್ಲ, ಆತನಿಗೂ ನನಗೆ ಯಾವ ಸಂಬಂಧವೂ ಇಲ್ಲ ಅಂತ ಹೇಳಿದರು. ನೋಡಿದ್ರ, ನಾನು ದಿಗಿಲು ಪಡಲ್ಲ ಅಂದವನು ದಿಗಿಲು ಪಟ್ಟನು. ನನ್ನ ಪ್ರಿಯ ದೇವಜನವೇ, ಇಂಗ್ಲೀಷಲ್ಲಿ ಒಂದು ಮಾತಿದೆ, ಏನಂದರೆ ಗ್ರೇಸ್ ಡಸಂಟ್ ಕ್ಯಾನ್ಸಲ್ ಯು, ಇಟ್ ಕಮಿಷನ್ಸ್ ಯು ಅಂತ ಹೇಳ್ತದೆ. ಅಂದರೆ ಕೃಪೆ ಎಂಬುದು ನಿನ್ನನ್ನು ಅದು ತಿರಸ್ಕರಿಸುವುದಿಲ್ಲ, ಬದಲಾಗಿ ಮತ್ತೆ ಅದು ನಿನ್ನನ್ನು ಅಂಗೀಕರಿಸುತ್ತದೆ. ನಿನಗೆ ಒಂದು ಹೊಸದಾದಂಥ ಒಂದು ನಿರೀಕ್ಷೆಯನ್ನು ಕೊಡುತ್ತದೆ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಹಲ್ಲೆಲೂಯಾ. ಇವತ್ತು ದೇವರ ಕೃಪೆಯು ನಿಂತು ಹೋಗುವುದಿಲ್ಲ. ಆತನ ಕೃಪೆಯು ಹೊಸದಾಗಿ ಪ್ರತಿದಿನವೂ ನಮಗಾಗಿ ಅದು ಒದಗಿ ಬರುತ್ತದೆ. ನಮಗೆ ನಿಜವಾಗಿ ಒಂದು ನಿರೀಕ್ಷೆ ಬರುತ್ತದೆ. ಒಂದು ಹಾಡು ನಿಮಗೆ ಗೊತ್ತಿರ್ಬೋದು, ದೇವರ ಕರುಣೆಯನ್ನು ನೆನಪಿಗೆ ತಂದುಕೊಂಡು ಅದರಿಂದ ನಿರೀಕ್ಷೆಯನ್ನು ಪಡೆದುಕೊಂಡು ಸಾಗುವ ನಾವು ಉಳಿದಿರುವುದು ಆತನ ದಯೆಯಿಂದಲೇ, ಕರ್ತನ ಕೃಪಾವರಗಳು ಎಂದಿಗೂ ಬಿದ್ದು ಹೋಗವು, ಅನುದಿನ ಹೊಸದಾಗಿ ಓದಾಗುತ್ತಿರುವಂತೆಯೇ. ಹಲ್ಲೆಲೂಯಾ. ಅನುದಿನ ಹೊಸದಾಗಿ ಒದಗುತ್ತಿರುವುದು. ಎಷ್ಟೋ ಸಾರಿ ಬಿದ್ದೋಗ್ತೇವೆ, ಎಷ್ಟೋ ಸಾರಿ ತಪ್ಪಿ ಹೋಗ್ತೇವೆ, ಎಷ್ಟೋ ಸಾರಿ ದೇವರನ್ನು ಅಂಗೀಕರಿಸುವುದಿಲ್ಲ. ಆದರೆ ದೇವರು ಮತ್ತೆ ಮತ್ತೆ ನಮ್ಮನ್ನು ಪ್ರೀತಿ ಮಾಡುತ್ತಾರೆ. ನಮ್ಮನ್ನು ಆತನು ಕ್ಯಾನ್ಸಲ್ ಮಾಡೋದಿಲ್ಲ, ಕಮಿಷನ್ ಕೊಡ್ತಾನೆ. ಕಮಿಷನ್ ಅಂದರೆ ಈ ಕಮಿಷನ್ ಅಲ್ಲ, ಹೊಸದಾದ ಒಂದು ಕೆಲಸವನ್ನು ಆತನು ಕೊಡುವುದನ್ನು ನಾವು ನೋಡುತ್ತಾ ಇದ್ದೀವಿ. ಆ ರೀತಿಯಾಗಿ ನಡೆಯುವುದಂತ ಒಂದು ಅದರ ಲೆಸನ್ ಏನಂದರೆ, ನಮಗೆ ಕಲಿಯುವುದೆಂದರೆ ದ ರಿಯಾಲಿಟಿ ಆಫ್ ಅವರ್ ಫೇಲ್ಯೂರ್ಸ್. ನಮ್ಮ ಸೋಲುಗಳ ಯಥಾರ್ಥತೆ ಏನಪ್ಪ, ಅದರ ಅರ್ಥ ಏನಪ್ಪ ಅಂದರೆ, ನಮ್ಮನ್ನು ತಿರಸ್ಕರಿಸಿದಾಗ, ಯಾರಾದರೂ ನಮ್ಮನ್ನು ನೋಯಿಸಿದಾಗ ನಮ್ಮನ್ನು ಅದು ಖಂಡಿತವಾಗಿ ಗಾಯ ಮಾಡುತ್ತದೆ. ಗಾಯ ಮಾಡಿದರೂ ಅಂದ ಮಾತ್ರಕ್ಕೆ ನಾವು ಅಷ್ಟಕ್ಕೆ ಮುಗಿದೋದ್ವಿ ಅಂತಲ್ಲ.
ನಮ್ಮನ್ನು ಬೈಯುವವರು ಇರ್ತಾರೆ, ನೋಯಿಸುವವರು ಇರ್ತಾರೆ, ತಪ್ಪು ಕಂಡಿಡಿಯುವವರು ಇರ್ತಾರೆ. ಆದರೆ ಒಂದು ನೆನಪಿಟ್ಟುಕೊಳ್ಳ್ರಿ, ಆ ಒಂದು ನಮ್ಮನ್ನು ಹರ್ಟ್ ಮಾಡಿದ್ದು ಕೊನೆಯಲ್ಲ. ಡಿನಯಲ್ ಹರ್ಟ್ಸ್ ಬಟ್ ಡಿನಯಲ್ ಡಸಂಟ್ ಡಿಫೈನ್ ಅಸ್ ಅಂತ ಹೇಳ್ತದೆ. ನಾನು ಯಾರು ಅನ್ನುವಂಥದ್ದು ಅವರು ಮಾಡುವಂಥ ನೋವಿನಿಂದಲ್ಲ, ನಾವು ಯಾರು ಅನ್ನುವಂಥದ್ದು ಅದನ್ನು ಹೇಗೆ ಎದುರಿಸುತ್ತೇವೆ ಅನ್ನೋದು ಮುಖ್ಯ. ಯೇಸು ಸ್ವಾಮಿಯನ್ನು ಜೊತೆಗಾರರಾದಂಥ ಇಸ್ಕರಿಯೋತ ಯೂದನು ಹಿಡುಕೊಟ್ಟನು. ಹಾಗೆಯೇ ಪೇತ್ರನು ತಿರಸ್ಕರಿಸಿದನು. ಶಿಷ್ಯರೆಲ್ಲರೂ ಓಡಿ ಹೋದರು. ಹಾಲೆಲೂಯ. ಆದರೆ ದೇವರು ಅದರಿಂದ ನೊಂದುಕೊಳ್ಳಲಿಲ್ಲ. ಅಯ್ಯೋ, ನಾನಿಷ್ಟು ವರ್ಷ ಇವರನ್ನು ನಾನು ಬೆಳೆಸಿದ್ದು, ನಡೆಸಿದ್ದು, ಬಲಪಡಿಸಿದ್ದು ಇದಕ್ಕೇನಾ ಅಂದುಕೊಳ್ಳಲಿಲ್ಲ. ಯಾಕೆಂದರೆ ಸ್ವಾಮಿಗೆ ಗೊತ್ತಿತ್ತು ಈ ರೀತಿ ಇವರು ಮಾಡುತ್ತಾರೆಂದು ಗೊತ್ತಿತ್ತು. ಆದರೆ ಆತನನ್ನು ಅದು ನೋಯಿಸಲಿಲ್ಲ. ಬದಲಾಗಿ ಆತನು ಅವರನ್ನು ತಿರಸ್ಕರಿಸಲಿಲ್ಲ. ಅದೇ ಹೇಳ್ತದೆ, ಆತನು ತಿರಸ್ಕರಿಸಲಿಲ್ಲ. ಯೇಸು ಸ್ವಾಮಿ ಅದಕ್ಕೆ ಒಂದು ಸಾರಿ ಯೋಹಾನನು ಬರೆದ ಸುವಾರ್ತೆಯಲ್ಲಿ 13ನೇ ಅಧ್ಯಾಯ 38ನೇ ವಾಕ್ಯದಲ್ಲಿ ಹೇಳುತ್ತಾರೆ, ಯೇಸು ನನಗಾಗಿ ಪ್ರಾಣ ಕೊಟ್ಟೀಯಾ? ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀನು ನನ್ನ ವಿಷಯದಲ್ಲಿ ಅವನನ್ನು ಅರಿಯನೆಂದು 3 ಸಾರಿ ಹೇಳುವ ತನಕ ಕೋಳಿ ಕೂಗುವುದೇ ಇಲ್ಲ ಅಂದನು. ನೀನು ಈ ರೀತಿ ಮಾಡುವ ತನಕ ಕೋಳಿ ಕೂಗುವುದೇ ಇಲ್ಲಪ್ಪ ಅಂತ ಹೇಳಿದರು. ಏನು, ನನಗೋಸ್ಕರ ಪ್ರಾಣ ಕೊಡ್ತೀಯ? ನಾನು ಏನು ಬೇಕಾದರೂ ಮಾಡ್ತೀನಿ ಸ್ವಾಮಿ, ನಾನು ಅವರಂಗಲ್ಲ ಸ್ವಾಮಿ, ನಾನು ಧೈರ್ಯಶಾಲಿ ಅಂತ ಹೇಳ್ತೀಯ, ನೀನೇ ಹೀಗೆ ಮಾಡ್ತೀಯ. ಒಂದು ಗಮನಿಸ್ರಿ, ಅದೇನೆಂದರೆ ಅಂತಹ ಪೇತ್ರನಿಗಾಗಿ ಸ್ವಾಮಿ ಪ್ರಾರ್ಥಿಸಿದನು. ಎಂಥ ಮಾತಲ್ವ? ಆತನಿಗಾಗಿ ಪ್ರಾರ್ಥಿಸಿದನು. 2, ಆತನನ್ನು ಒಂಟಿಯಾಗಿ ಸ್ವಾಮಿ ಸಂಧಿಸಿದನು. ಪುನರುತ್ಥಾನವಾದ ಮೇಲೆ ಎಲ್ಲರಿಗೂ ಕಾಣಿಸಿಕೊಳ್ಳೋದು ಬೇರೆ, ಒಬ್ಬರಿಗೆ ಕಾಣಿಸಿಕೊಳ್ಳೋದು ಬೇರೆ. ಪೇತ್ರನಿಗೆ ಒಂಟಿಯಾಗಿ ಕಾಣಿಸಿಕೊಂಡನು. ಶತ್ರುವಿಗೆ, ವಿರೋಧಿಸಿದವನಿಗೆ, ತಿರಸ್ಕರಿಸಿದವನ, ನಾನು ಅರಿಯನು ಎಂದು ಹೇಳಿದವನಿಗೆ ಯೇಸು ಸ್ವಾಮಿ ಕಾಣಿಸಿಕೊಳ್ಳುವುದನ್ನು ನಾವು ನೋಡುತ್ತಾ ಇದ್ದೇವೆ. ಹಲ್ಲೆಲೂಯಾ. ಎಂಥ ಒಳ್ಳೆಯ ಮಾತಲ್ವ ನನ್ನ ಪ್ರಿಯ ದೇವಜನವೇ. ಮಾತ್ರವಲ್ಲದೆ ಇಲ್ಲಿ ಮುಂದೆ ಗಮನಿಸಿರಿ, ಯಾವಾಗ ಯೇಸು ಸ್ವಾಮಿ ಪುನರುತ್ಥಾನವಾಗಲಿಲ್ಲ ಎಂದು ತಿಳಿದರೋ ನಾವು ನೋಡ್ತಾ ಇದ್ದೇವೆ, ಪೇತ್ರನು ಮೊದಲುಗೊಂಡು ಎಲ್ಲರೂ ಹಳೆಯ ಕಸುಬಿಗೆ ಹೊರಟೋದ್ರು. ಈಗ ಇಂತಹ ಸ್ಥಿತಿಯಲ್ಲಿ ನಾವೇನಾದರೂ ಮತ್ತೆ ಅವಕಾಶ ಸಿಕ್ಕಿದರೆ ಏನಾಗುತ್ತೆ? ನೀವೇ ಹೇಳಿ, ಏನಾಗುತ್ತೆ? ಏನಪ್ಪ, ನಂಬಿಕೆ ದ್ರೋಹ ಮಾಡಿಬಿಟ್ರೆ ನೋಡಿ, ಹಿಂಗಿದ್ದೋರು, ಇಷ್ಟು ದಿನ ಇದ್ದವರು ಅದೇನು ಹೇಳ್ತಾರಲ್ವ, ಕೆಲವರು ಹೇಳ್ತಾರೆ, ಹತ್ತಲಿಕ್ಕೆ ಉಪಯೋಗಿಸಿದ ಹೇಣಿಯನ್ನು ಹತ್ತಿದ ಮೇಲೆ ಒದೆಯುವಂತೆ, ಅಂದರೆ ಕೆಲಸ ಆಗೋದ ಮೇಲೆ, ಅವರ ಕಾರ್ಯ ಮುಗಿದ ಮೇಲೆ ಹತ್ತಿರುವ ಏಣಿಯನ್ನು ಒದ್ದು ಬಿಡುವ ಹಾಗೆ, ಅಂದರೆ ಉಪಯೋಗಿಸಿಕೊಂಡ ವ್ಯಕ್ತಿಗಳನ್ನು ಮರೆತು ಬಿಡುವ ಹಾಗೆ, ಬಿಡು ಅನ್ನುವಂಥ ರೀತಿಯಲ್ಲಿ ಪೇತ್ರನನ್ನು ದೇವರು ಕುರಿತು ಹೇಳುವ ಮಾತು ಏನಂದರೆ, ಅವರೆಲ್ಲರೂ ಎಲ್ಲವನ್ನು ಬಿಟ್ಟು ಹೊರಟೋದರು. ಆದರೂ ಯೇಸು ಸ್ವಾಮಿ ತಾಳ್ಮೆಯಿಂದ ನೋಡ್ತಾ ಇದ್ದೀವಲ್ಲಿ, ಆತನು ತಾಳ್ಮೆಯಿಂದ ಅವರಿಗೋಸ್ಕರ ಊಟವನ್ನು ಸಿದ್ಧ ಮಾಡ್ತಾ ಇದ್ದಾನೆ. ಎಂಥ ಒಳ್ಳೆ ಕಾರ್ಯ ಅಲ್ವಾ? ನಾವು ಊಟ ರೆಡಿ ಮಾಡ್ತೀವ? ಯೇಸು ಸ್ವಾಮಿಯ ಒಂದು ಗುಣ ಏನಂದರೆ, ಆ ಒಂದು ಬೆಂಕಿಯ, ಅಂದರೆ ಇದ್ದಲಿನ ಬೆಂಕಿಯ ಮುಂದುಗಡೆ ಕೂತ್ಕೊಂಡು ಆತನು ಬಂದುಬಿಟ್ಟು, ನೀನು ಹಂಗಂದೆ ಪೇತ್ರ, ನಾನು ಹೇಳಿದ್ದು ಸತ್ಯ ಆಯಿತು ನೋಡ್ದ, ನಾನು ಯಾರು, ನೀನು ಎಂಥವನು, ನನಗೆ ಗೊತ್ತು, ನೀನು ಕೆಲವರು ಹೇಳ್ತಾರಲ್ಲ, ನೀನು ತುಂಬ ಕೇಳಿ, ನೀನು ತುಂಬ ಅಂಥವಳು, ನೀನು ಎಂಥವನು ಅಂತಾರಲ್ವ. ಅಂದರೆ ಹಳೆಯದನ್ನು ಎತ್ತಿ ಹಾಕ್ತಾನೆ ನಮ್ಮ ದೇವರು. ಹಳೆಯದನ್ನು ಎತ್ತಿ ಹಾಕುವಂಥವನಲ್ಲ. ನಮ್ಮ ಹಳೆಯ ಜೀವಿತಗಳನ್ನು ಎತ್ತಿ ತೋರಿಸಿ ನಮ್ಮನ್ನು ಬೈಯುವವನು, ನಮ್ಮನ್ನು ಬ್ಲೇಮ್ ಮಾಡುವವನಲ್ಲ. ಇಲ್ಲ ಸಲ್ಲದ್ದನ್ನು ನಮ್ಮ ಮೇಲೆ ಒರೆಸಿ ಅವಕಾಶಕ್ಕಾಗಿ ಕಾಯುವಂಥವನಲ್ಲ. ಕೆಲವು ಸಂದರ್ಭದಲ್ಲಿ ಪಾಸ್ಟ್ರಿಗೆ ಅವಕಾಶ ಸಿಕ್ಕಿದ್ರೆ ಸಾಕು, ವಾಕ್ಯದಲ್ಲಿ ಬೈಬೋದು ಅಂತ ಅಂದುಕೊಳ್ತಾರೆ. ವಿಶ್ವಾಸಿಗಳಿಗೆ ಅವಕಾಶ ಸಿಕ್ಕಿದರೆ ಸಾಕು, ಅವನ್ನ ಸಭೆಯಿಂದ ಆಚೆ ಹಾಕಬೇಕು, ನಾನಾ ಸ್ಥಾನದಲ್ಲಿರಬೇಕು ಅಂದುಕೊಳ್ತಾರೆ. ಸಮಾಜದಲ್ಲಿ ಹಾಗೇನೆ ಜನರು ಅವರನ್ನು ಕೀಳು ಮಾಡಿ ಇವರು ಮೇಲಕ್ಕೆ ಬರಲಿಕ್ಕೆ ನೋಡುತ್ತಾರೆ. ಯೇಸು ಸ್ವಾಮಿ ಹಳೆಯದನ್ನು ಯಾವುದನ್ನು ಆತನು ನೆನೆಸಿಕೊಳ್ಳಲಿಲ್ಲ. ಯಾವುದೂ ನೆನೆಸಿಕೊಳ್ಳಲಿಲ್ಲ. ಬದಲಾಗಿ ಮೊದಲಿಗಿಂತಲೂ ಹೆಚ್ಚಾಗಿ ಪ್ರೀತಿಸಿ ಅವರಿಗೆ ಹೇಳುವಂಥ ಮಾತೇನೆಂದರೆ, ನೀವು ಬನ್ನಿರಿ, ನಾನು ಊಟ ರೆಡಿ ಮಾಡಿದ್ದೀನಿ, ನೀವು ಬನ್ನಿರಿ ಅಂತ
ಆ ಒಂದು ಇದ್ದಲಿನ ಬೆಂಕಿಯ ಮುಂದೆ ಕೂತುಕೊಳ್ಳೋದನ್ನು ನೋಡುತ್ತಾ ಇದ್ದೇವೆ. ಯೇಸು ಸ್ವಾಮಿ ಅಲ್ಲಿ ಪೇತ್ರನನ್ನು ಕರೆದು, ಪೇತ್ರ ಪೇತ್ರ ನನ್ನನ್ನು ಪ್ರೀತಿಸ್ತೀಯಾ ಎಂದು ಕೇಳ್ತಾರೆ. ಮೊದಲ ಕಾರ್ಯಗಳೇ ಮೊದಲೊಂದು ಸಾರಿ ಹಾಗೆ ಮಾಡಿದರು. ಈಗ ಸ್ವಾಮಿ ಮೊದಲೇನು ಮಾಡಿದ? ಸ್ವಾಮಿ ಎಂಥ ಪ್ರಶ್ನೆ ಕೇಳಿದ್ರಿ ಸ್ವಾಮಿ, ನನ್ನನ್ನು ಹೋಗಿ ಹೋಗಿ ನನ್ನ ಹತ್ರ ಇಂಥ ಪ್ರಶ್ನೆ ಕೇಳಿದೆ. ನಾನು ಎಂಥ ಪರಿಸ್ಥಿತಿ ಬಂದರು ಏನಾದರೂ ನಿನ್ನನ್ನು ಬಿಡಲ್ಲ ಸ್ವಾಮಿ ಅಂದವರು ಈಗ ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾನೆ ಗೊತ್ತಾ? ನೀವು ವಾಕ್ಯದಲ್ಲಿ ನೋಡ್ಬೋದು, ಪೇತ್ರನು ತನ್ನ ತಾನು ತಗ್ಗಿಸಿಕೊಂಡವನಾಗಿ ತನ್ನನ್ನು ದೇವರಿಗೆ ಸಮರ್ಪಿಸಿದವನಾಗಿ, ಏಸಪ್ಪ ಕರ್ತನೇ ನಿನಗೆಲ್ಲ ಗೊತ್ತಪ್ಪ, ನಿನಗೆಲ್ಲ ಗೊತ್ತು. ಲಾರ್ಡ್, ಯು ನೋ ಆಲ್ ದ ಥಿಂಗ್ಸ್, ಯು ನೋ ದಟ್ ಐ ಲವ್ ಯು. ನಿನಗೆ ಗೊತ್ತಲ್ವ ದೇವರೇ ನಾನು ನಿನ್ನನ್ನು ಪ್ರೀತಿ ಮಾಡ್ತೇನೆ. ಯಾಕೆ ಏಸಪ್ಪ ಮತ್ತೆ ಬಂದು ಆ ಬೆಂಕಿಯ ಮುಂದೆ ಕೂತ್ಕೊಂಡು ಇವರಿಗೆ ಮತ್ತೆ ಅಡಿಗೆಯನ್ನು ರೆಡಿ ಮಾಡಿ ಯಾಕೆ ಕೂತ್ಕೊಂಡಿದ್ದಾರೆ? ಬಂದ ತಕ್ಷಣ ನಮ್ಮಂಥವ್ರಾಗಿದ್ದರೆ ಸಿಕ್ಕಿದೆ ಚಾನ್ಸು ಅಂತ ಬೈಯುವುದು, ಅವ್ರನ್ನ ತೀಯಾಡಿಸಿ ನೀವು ಹಂಗೆ ಮಾಡಿದ್ರಿ, ನೀವು ಇಂಥವರು ಅಂಥವರು ಅಂತ ಹೇಳಿಬಿಡ್ತೀವಿ. ನೋಡಿದ್ರ ಎಷ್ಟೊಂದು ಕಾರ್ಯಗಳನ್ನು ದೇವರು ನಿಮಗೂ ನನಗೂ ತಿಳಿಯಪಡಿಸ್ತಾ ಇದ್ದಾರೆ. ಏನಂದರೆ ಮೊಟ್ಟ ಮೊದಲನೇದು, ಯೇಸು ಸ್ವಾಮಿ ಈ ರೀತಿ ಅವನು ಮಾಡುತ್ತಾನೆಂದು ಗೊತ್ತಿದ್ದರೂ ಪ್ರಾರ್ಥಿಸಿದನು, ವಿಜ್ಞಾಪಿಸಿದನು. ಎಲ್ಲಿ ಸೈತಾನನಿಗೆ ಒಳಗಾಗ್ಬಿಡ್ತಾನೋ ಅಂತ ಪೇತ್ರನಿಗಾಗಿ ಪ್ರಾರ್ಥಿಸಿದ್ದನ್ನು ನೋಡ್ತಾ ಇದೆ. ಎರಡನೇದು, ಪೇತ್ರನಿಗೆ ಕಾಣಿಸಿಕೊಂಡನು. ಎಷ್ಟೋ ಶಿಷ್ಯರಿದ್ದರೂ ಈ ತಿರಸ್ಕಾರ ಮಾಡಿದಂಥ ಶಿಷ್ಯನನ್ನು ಆತನು ಮತ್ತೆ ಸಂಧಿಸಿದ್ದನ್ನು ನೋಡ್ತಾ ಇದೆ. 3, ಆತನ ಹಳೆಯ ತಪ್ಪುಗಳನ್ನು ಎತ್ತಿ ತೋರಿಸಲಿಲ್ಲ, ಆತನನ್ನು ಬಯಲಿಲ್ಲ, ಸೇಡು ತೀರಿಸಿಕೊಳ್ಳಲಿಲ್ಲ. 4, ಆತನಿಗಾಗಿ ಊಟವನ್ನು ಸಿದ್ಧ ಮಾಡುತ್ತಾ ಅವರಿಗಾಗಿ ಕಾಯುತ್ತಾ ಇದ್ದಾನೆ. 5ನೇ ಕಾರ್ಯ, ಆತನು ಮತ್ತೆ ಕೇಳುತ್ತಿದ್ದಾನೆ, ಆಯಿತು ಹಳೆಯದೆಲ್ಲ ಆಯಿತು, ನೀನು ನನ್ನನ್ನು ಪ್ರೀತಿಸ್ತೀಯಾ ಅಂದನು. ಆದರೆ ಮೊದಲಿನ ಜೋಶ್, ಮೊದಲಿನ ಒಂದು ಧೀಮಂತಿಕೆ ಅದೇನು ಹೇಳಿ ಮಾಡಿದ್ರಲ್ಲ, ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ವ, ಹೇಳ್ತಾರ ಇಲ್ವಾ? ಕೆಟ್ಟ ಮೇಲೆ ಬುದ್ಧಿ ಬಂತು. ಹಾಗೆ ನೋವು ಅನುಭವಿಸಿ ಎಲ್ಲ ಅನುಭವಿಸಿದಾಗ ಈಗ ಸ್ವಾಮಿ ಮತ್ತೆ ನಮ್ಮ ಮುಂದೆ ಇದ್ದಾನೆ. ಒಂದು ಸಾರಿ ಸೋತೋಗಿದ್ದೇನೆ, ಒಂದು ಸಾರಿ ಕರ್ತನಿಗೆ ವಿರೋಧವಾಗಿ ನಡೆದುಕೊಂಡಿದ್ದೇನೆ, ಆತನನ್ನು ನೋವುಪಡಿಸಿದ್ದೇನೆ. ತುಂಬ ಓವರ್ ಎಕ್ಸೈಟ್ಮೆಂಟು. ಕೆಲವರು ಹೇಳ್ತಾರಲ್ವ, ನಾನೇ ಆಗಿರ್ಬೋದು, ನೀವೇ ಆಗಿರ್ಬೋದು, ಕೆಲವು ವಿಶ್ವಾಸಿಗಳಾಗಿರ್ಬೋದು. ನಾನು ಎಂಥ ವಿಶ್ವಾಸಿ ಗೊತ್ತಾ, ನನ್ನ ಪಾಸ್ಟ್ ಎಂಥವರು ಗೊತ್ತಾ, ನನ್ನ ಸಭೆ ಯಾವುದು ಗೊತ್ತಾ, ನಮ್ಮ ತಂದೆ ತಾಯಿಗಳು ಯಾರು ಗೊತ್ತಾ, ನಾನು ಏನು ಮಾಡಿದ್ದೀನಿ ಚರ್ಚಿಗೆ ಗೊತ್ತಾ, ನಾನೆಷ್ಟು ಕಾಣಿಕೆ ಕೊಟ್ಟಿದ್ದೀನಿ ಗೊತ್ತಾ. ಅಂದರೆ ಎಲ್ಲೋ ಒಂದೊಂದು ಕಡೆ ಸಾಫ್ಟಾಗಿ ಜೋರಾಗಿ ಹೊಗಳಿಸ್ಕೊಳ್ಳೋದಕ್ಕೆ, ಇದು ಮಾಡೋದಕ್ಕೆ ನಾನು ಯಾರು ಗೊತ್ತಾ, ನಾವೇನು ಗೊತ್ತಾ, ನಮಗಿಂತ ಗೊತ್ತಾ, ನಮ್ಮಲ್ಲಿ ಆ ಜೋಶ್ ಇರ್ತದೆ. ಆದರೆ ಪಶ್ಚಾತ್ತಾಪ ಹೃದಯ ಬಂದಾಗ, ದೇವರೇ ನಾನು ಪಾಪಿಯಪ್ಪ, ನಾನು ತಪ್ಪು ಮಾಡಿಬಿಟ್ಟೆಯಪ್ಪ, ಇನ್ನು ಮತ್ತೆ ನನಗೆ ಯೋಗ್ಯತೆ ಇಲ್ಲಪ್ಪ ಅನ್ನುವಾಗ ಪೇತ್ರನು ಸ್ವಾಮಿಯ ಮುಂದೆ, ಸ್ವಾಮಿ ನಿನಗೆಲ್ಲ ಗೊತ್ತಲ್ಲಪ್ಪ, ಮತ್ತೆ ಯಾಕೆ ಹಳೆಯದು, ನಾನು ತಪ್ಪು ಮಾಡಿದ್ದೀನಿ ಅಂದರೆ ಅವನ ಮನಸ್ಸಲ್ಲದಿದೆ, ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ, ಮತ್ತೆ ಅದೇ ತಪ್ಪು ಮಾಡೋಕ್ಕಾಗಲ್ಲ. ಒಂದು ಸಾರಿ ನಿನ್ನನ್ನು ತಿರಸ್ಕಾರ ಮಾಡಿ ನಾನು ಪಟ್ಟಿರೋ ವೇದನೆ ನನಗೆ ಸಾಕು, ಇನ್ನು ನಾನು ಬದುಕಿದ್ದೇನು ಪ್ರಯೋಜನ, ನಾನಿನ್ನು ಬದುಕಿದ್ದೇನು ಪ್ರಯೋಜನ ಸ್ವಾಮಿ. 3 ಸಾರಿ ನಿಮ್ಮನ್ನು, ನನ್ನ ಕರ್ತನನ್ನು, ನನ್ನ ದೇವರನ್ನು ನಾನು ಎಂಥ ಮೂರ್ಖನು, ನಾನು ಹಿಡ್ಕೊಟ್ಬಿಟ್ಟೆ, ಅಂದರೆ ನಾನು ಬಿಟ್ಕೊಟ್ಬಿಟ್ಟೆ, ನೀನು ಯೇಸು ಅರಿಯನೆಂದು ಹೇಳಿಬಿಟ್ಟೆ. ಇನ್ನು ನಾನು ಬದುಕಿದರೆ ನಿನಗೋಸ್ಕರ ಬದುಕ್ತೇನೆ ಅನ್ನುವ ರೀತಿಯಲ್ಲಿ, ಸ್ವಾಮಿ ನಿನಗೆ ಗೊತ್ತಲ್ವ ಸ್ವಾಮಿ, ನಿನಗೆ ಗೊತ್ತಿಲ್ಲದೆ ಇರೋದು ಏನಿದೆ ಅಂತ ಹೇಳಿ ಪೇತ್ರನು ಸ್ವಾಮಿ ಹತ್ರ ಕೇಳ್ತಾ ಇದ್ದಾನೆ. 1 ಅಲ್ಲ 2 ಅಲ್ಲ 3 ಸಾರಿ ಮತ್ತೆ ಪೇತ್ರನನ್ನು ಸ್ವಾಮಿ ಕೇಳ್ತಾರೆ, ಪೇತ್ರ ನನ್ನನ್ನು ಪ್ರೀತಿಸ್ತೀಯಾ ಎಂದು ಕೇಳಿದ. ಅವನು ಸ್ವಾಮಿ, ಹೌದು ಸ್ವಾಮಿ, ಹಾಗಾದರೆ ನಿನ್ನ ಕುರಿಗಳನ್ನು ಮೇಯಿಸು, ನನ್ನ ಮಂದೆಯನ್ನು ಮೇಯಿಸು, ನನ್ನ ಜನರನ್ನು ಮೇಯಿಸು. ಹೌದು ದೇವರೇ. 3 ಸಾರಿ ಕೇಳಿದಾಗ 3 ವಿಧಾನ ಇದೆ. 3
ವಿಶ್ವಾಸಿಗಳನ್ನು, ಭಕ್ತರನ್ನು ನಡೆಸುವ ವಿಧಾನ ನಿನ್ನನ್ನು ಪ್ರೀತಿಸ್ತೀಯಾ ಎಂದು ಕೇಳಿದರು. ಒಂದು ಸಾರಿ ತಾನು ಮಾಡಿದ ತಪ್ಪನ್ನು ತಿದ್ದುಕೊಳ್ಳಲಿಕ್ಕೆ ಕರ್ತನು ಅವಕಾಶ ಕೊಟ್ಟಿದ್ದಾನೆ. ನಮಗೆ ಹೇಗೆ ಇದು ಅನ್ವಯಿಸುತ್ತದೆ? ಮೊದಲನೇದಾಗಿ ನಾನೇನು ತಪ್ಪು ಮಾಡಿಲ್ಲ, ಇದು ಸಹಜ ಅನ್ನುವಂಥ ರೀತಿಯಲ್ಲಿ ನಾವು ಬಚ್ಚಿಟ್ಟುಕೊಳ್ಳುವುದಲ್ಲ. ಬದಲಾಗಿ ಪೇತ್ರನು ಏನು ಮಾಡ್ತಾನಂದರೆ, ಅವನು ತನ್ನ ತಪ್ಪನ್ನು ಬಚ್ಚಿಟ್ಟುಕೊಳ್ಳಲಿಲ್ಲ, ಬದಲಾಗಿ ಅವನು ತಪ್ಪನ್ನು ಒಪ್ಪಿಕೊಂಡು ಬಂದಾದನು. ದೇವಜನವು ಮಾತ್ರ ಅಲ್ಲ, ಯಾವಾಗ ಯೇಸುವಿನ ಬಳಿಯಲ್ಲಿ ಪೇತ್ರನು ತಪ್ಪನ್ನು ಒಪ್ಪಿಕೊಂಡು, ಸ್ವಾಮಿ ನಾನು ಯೋಗ್ಯನಲ್ಲ ಸ್ವಾಮಿ, ನಾನು ಈ ಥರ ಮಾಡಿಬಿಟ್ಟೆ ಅಂತ ಸ್ವಾಮಿ ಹತ್ರ ಕ್ಷಮಾಪಣೆ ಕೇಳ್ತಾನೋ, ನಾವು ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ನಮ್ಮ ಪಶ್ಚಾತ್ತಾಪವೇ ನಮ್ಮ ಪರಿಶುದ್ಧತೆಗೆ ಮಾರ್ಗವಾಗುತ್ತದೆ ಮತ್ತು ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ನಡೆಯಲಿಕ್ಕೆ ಸಾಧ್ಯವಾಗ್ತದೆ. ಪುನರುಜ್ಜೀವನಗೊಳ್ಳಲಿಕ್ಕೂ, ನಮ್ಮಲ್ಲಿ ಪುನರ್ ನಿರ್ಮಾಣವಾಗುವುದಕ್ಕೂ, ಪುನಃ ನಾವು ದೇವರಲ್ಲಿ ಬೆಳೆಯಲಿಕ್ಕೂ ಅವಕಾಶವಾಗುತ್ತದೆ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಯೇಸು ಸ್ವಾಮಿ ಇಲ್ಲಿ ನಾವು ನೋಡುವಾಗ ಆತನನ್ನು ಪ್ರೀತಿಸಿ, ಆತನ ಹಳೆಯ ಜೀವಿತವನ್ನು, ಆತನ ನೋವನ್ನು, ಅವನ ನಷ್ಟವನ್ನು ಆತನು ನೆನೆಸಲಿಲ್ಲ. ಬದಲಾಗಿ ಪೇತ್ರ, ಮತ್ತೆ ನೀನನ್ನು ಪ್ರೀತಿಸ್ತೀಯ? ಮತ್ತೆ ಯೇಸು ಸ್ವಾಮಿ ಹೊಸ ಆಜ್ಞೆಯನ್ನು ಕೊಟ್ಟನು. ನ್ಯೂ ಕಮಿಷನ್ ಅಲ್ವಾ? ಗ್ರೇಟ್ ಕಮಿಷನ್ ಥರ ಇದು ಮಾಡಿದ. ನಿಮ್ಮ ಹಳೆಯ ಜೀವಿತ ಏನೇ ಆಗಿರ್ಬೋದು, ಆದರೆ ಕರ್ತನು ಹೊಸತನವನ್ನು ಎದುರು ನೋಡ್ತಾ ಇದ್ದಾನೆ. ಇದುವರೆಗೂ ಹಳೆಯದೇನಾಗಿತ್ತೋ ದೇವರು ನಿನ್ನ ಹತ್ರ ಪೇತ್ರನ ಬಳಿಯಲ್ಲಿ, ಪೇತ್ರ ನಾನು ಹೇಳಿದಂಗೆ ಮಾಡಿಬಿಟ್ಟಲ್ಲಪ್ಪ, ನಾನು ಹೇಳಿಲ್ವ ಮೊದಲೇ, ಇದು ಯಾವುದೂ ಪ್ರಶ್ನಿಸಲಿಲ್ಲ. ಹಳೆಯದನ್ನು ಏನಪ್ಪ ಪೇತ್ರ ಬಿಟ್ಟು ಓಡೋಗ್ಬಿಟ್ರಲ್ಲಪ್ಪ ನೀವು ಅನ್ನಲೂ ಇಲ್ಲ. ಯಾರು ನನ್ನ ಹತ್ರ ಇರಲಿಲ್ಲಲ್ರು, ಎಂಥ ಕೆಲಸ ಮಾಡಿದ್ರಪ್ಪ ಅಂತ ಯೇಸು ಸ್ವಾಮಿ ಅನ್ನಲಿಲ್ಲ. ಇವತ್ತು ನಿಮ್ಮನ್ನು ನನ್ನನ್ನು ಎಷ್ಟು ಸಾರಿ ನಾವು ಪ್ರಾರ್ಥನೆ ಮಾಡದೇ ಇದ್ದರು, ಎಷ್ಟು ಸಾರಿ ನಾವು ವಾಕ್ಯ ಓದದೇ ಇದ್ದರು, ಆಲಯಕ್ಕೆ ಹೋಗದೇ ಇದ್ದರು, ನಮ್ಮನ್ನು ದೇವರು ದೂಷಿಸುವುದಿಲ್ಲ, ಇನ್ನೂ ಆತನು ಪ್ರೀತಿಸುತ್ತಾ ಇರುತ್ತಾನೆ. ನೋಡಿದ್ರ ನಿಜ ಅಲ್ವಾ? ನಮ್ಮನ್ನು ಆತನು ಪ್ರೀತಿಸುತ್ತಾ ಇರುತ್ತಾನೆ. ಹಾಲೆಲೂಯ! ಕರ್ತನು ನಿಮ್ಮನ್ನು ಈಗಲೂ ಪ್ರೀತಿಸ್ತಾನೆ, ನಿಮಗಾಗಿ ಪ್ರಾರ್ಥಿಸ್ತಾನೆ, ನಿಮ್ಮನ್ನು ಸಂಧಿಸಿ ನಿಮ್ಮನ್ನು ನೋಡಬೇಕೆಂದು ಆಶಿಸ್ತಾನೆ. ನಿಮಗಾಗಿ ಆತನು ಒದಗಿಸಬೇಕೆಂದು ಅವರು ಪಾಪ ಮೀನು ಹಿಡಿಯೋಕ್ಕೆ ಹೋಗಿ ಏನು ಸಿಗದೆ ಬರ್ತಾ ಇರೋದರಷ್ಟರಲ್ಲಿ ಆತನು ಎಲ್ಲವನ್ನು ಸಿದ್ಧ ಮಾಡಿಟ್ಟಿರ್ತಾನೆ, ನಿಮಗೆ ಒದಗಿಸುವ ದೇವರಾಗಿದ್ದಾನೆ. ಮಾತ್ರವಲ್ಲದೆ ಆತನು ಮತ್ತೆ ನಿಮ್ಮನ್ನು ಉಪಯೋಗಿಸಿಕೊಳ್ಳಲಿಕ್ಕೆ ಹೋಗುತ್ತಾ ಇದ್ದಾನೆ. ವಯಸ್ಸಾಗಿರಲಿ, ಸಮಯ ಇಲ್ಲದೇ ಇರಲಿ, ಹಣ ಇಲ್ಲದೇ ಇರಲಿ, ನಿಮ್ಮ ಜೀವಿತದಲ್ಲಿ ಏನೇ ಇಲ್ಲದೇ ಇರಲಿ, ದೇವರು ಹೇಳ್ತಾ ಇದ್ದಾನೆ, ನಾನು ನಿಮ್ಮನ್ನು ಉಪಯೋಗಿಸುತ್ತೇನೆ. ಹಾಲೆಲೂಯ! ಕರ್ತನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನನ್ನ ಪ್ರೀತಿಯ ದೇವಜನವೇ, ನಿಮ್ಮ ಜೀವಿತದಲ್ಲಿ ದೇವರು ಈ ಪೇತ್ರನ ಜೀವಿತದ ಹಾಗೆ ಹಾಳಾದ ಈ ಜೀವಿತವನ್ನು ದೇವರು ಮತ್ತೆ ನನ್ನನ್ನು ಹಿಂಬಾಲಿಸು ಎಂದು ಹೇಳಿದ ಹಾಗೆ ನನ್ನನ್ನು ದೇವರು ಮತ್ತೆ ನನ್ನನ್ನು ಹಿಂಬಾಲಿಸ್ತೀಯಾ ಎಂದು ಕೇಳುತ್ತಾ ಇದ್ದಾರೆ. ಪೇತ್ರನು 3 ಸಾರಿ ಸ್ವಾಮಿಯನ್ನು ತಿರಸ್ಕರಿಸಿದ್ದರೂ ಕೂಡ ಅವನನ್ನು ದೂಷಿಸಲಿಲ್ಲ. ಅದಕ್ಕೆ ಬದಲಾಗಿ ಅವನನ್ನು ಪ್ರೀತಿಸಿ ಮತ್ತೆ ಅವನಿಗೆ ನಾಯಕತ್ವವನ್ನು ಕೊಡುವುದನ್ನು ನಾವು ನೋಡುತ್ತಾ ಇದ್ದೇವೆ. ಇವತ್ತು ಕೂಡ ಯೇಸು ಸ್ವಾಮಿ ಅದೇ ರೀತಿಯಲ್ಲಿ ನಮ್ಮ ಮುಂದೆ ನಿಲ್ಲುವಂಥವನಾಗಿದ್ದಾನೆ. ನನ್ನನ್ನು ಕೇಳ್ತಾ ಇದ್ದಾನೆ, ನನ್ನ ಸೇವೆಯನ್ನು ಮಾಡ್ತೀಯಾ ಮಗಳೇ, ನನ್ನ ನಾಮವನ್ನು ಘನಪಡಿಸ್ತೀಯಾ ಮಗನೇ ಎಂದು ಕೇಳ್ತಾ ಇದ್ದಾನೆ. ನಿಮ್ಮ ಉತ್ತರ ಏನು? ಪೇತ್ರನನ್ನು ಕೇಳಿದ ಹಾಗೆ ನಿಮ್ಮನ್ನು ಕೇಳುವಾಗ ನಾನು ಏನು ಉತ್ತರ ಕೊಡ್ತೇವೆ? ಉತ್ತರನೇ ಇಲ್ಲದೆ, ದೇವರೇ ನನಗೆ ಸಾಲ ಇದೆ, ಸಮಸ್ಯೆ ಇದೆ, ನನಗೆ ಟೈಮ್ ಇಲ್ಲ ಸ್ವಾಮಿ, ನನಗಿದೇ ಮಾಡೋಕ್ಕಾಗಲ್ಲ, ಇನ್ನೆಲ್ಲಿ ನಾನು ಸೇವೆ ಮಾಡಲಿ, ಇನ್ನೆಲ್ಲಿ ನಾನು ಇದು ಮಾಡಲಿ ಅದು ಮಾಡಲಿ, ನನ್ನ ಕೈಲಾಗಲ್ಲಪ್ಪ ಅಂತೀರಾ? ದೇವರು ಮಾಡಿದ ಉಪಕಾರಗಳನ್ನು ನೆನೆಸಿದರೆ ಪೇತ್ರನ ಹಾಗೆ ನಂತರ ಬಲಗೊಂಡನು. ಒಂದೇ ದಿವಸ 3 ಸಾರಿ, ನಂತರ 5,000 ಜನರು ಕರ್ತನ ಕಡೆಗೆ ತಿರುಗಿಕೊಳ್ಳುವಂತೆ ದೊಡ್ಡ ಸಾಕ್ಷಿಯಾಗಿ ನಿಂತುಕೊಂಡನು. ಅದೇ ಯೇಸು ಸ್ವಾಮಿ ಬ್ಲೇಮ್ ಮಾಡಿ ವಿರೋಧ ಮಾಡಿ ಅವನು ಇದ್ದಿದ್ರೆ ಅವನು ಉಪಯೋಗಕ್ಕೆ ಬರ್ತಾ ಇಲ್ಲ. ಇವತ್ತು ನಾವು ಕೂಡ ಪುನರುತ್ಥಾನ ಹೊಂದಿದಂಥ ಕರ್ತನೇ ನನ್ನನ್ನು ಉಪಯೋಗಿಸಪ್ಪ, ನಾನು ಪೇತ್ರನಿಗಿಂತ ಉತ್ತಮಳೇನಲ್ಲ, ನನ್ನನ್ನು ಕನಿಕರಿಸಯ್ಯ ಎಂದು ಪ್ರಾರ್ಥನೆ ಮಾಡುತ್ತೀರಾ? ಕರ್ತನ ಕೈಯಲ್ಲಿ ಒಪ್ಪಿಸಿಕೊಡೋಣ, ಪ್ರಾರ್ಥನೆ ಮಾಡೋಣ. ದೇವರು ನಿಮ್ಮ ಜೀವಿತಗಳನ್ನು ಖಂಡಿತವಾಗಿ ರೂಪಾಂತರಪಡಿಸಲಿಕ್ಕೆ,
ನಿಮ್ಮನ್ನು ನಡೆಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಭೂಪರಲೋಕಗಳ ಒಡೆಯನಾದ ಪವಿತ್ರನಾದ ಪರಿಶುದ್ಧನಾದ ದೇವಾದಿದೇವನೇ, ಪೇತ್ರನ ಜೀವಿತ ಹೇಗೆ ಅಪ್ಪ ಕರ್ತನೆ ದೇವರೇ, ನೋವಿನಲ್ಲಿ, ವಿರೋಧದಲ್ಲಿ, ಹಿಂಸೆಯಲ್ಲಿ ಇತ್ತೋ ಕರ್ತನೇ, ನಿನ್ನನ್ನು ತಿರಸ್ಕರಿಸಿದರೂ ನೀನು ಯಾವುದನ್ನೂ ದ್ವೇಷ ಮಾಡದೆ ಪ್ರೀತಿ ಮಾಡಿದಿ, ಬದಲಾಗಿ ಆತವರಿಗೆ ಪೋಷಿಸಿದಿ, ಅವರಿಗೆ ಕಾಣಿಸಿಕೊಂಡು ಅವರಿಗಾಗಿ ಪ್ರಾರ್ಥಿಸಿದಿ. ನೀವು ನಮ್ಮನ್ನು ಕೂಡ ಅದೇ ರೀತಿಯಲ್ಲಿ ನಡೆಸುವ ದೇವರಾಗಿದ್ದೀರಾ. ಯೇಸಪ್ಪ, ಯಾರೆಲ್ಲ ಇವತ್ತು ಈ ಪ್ರಾರ್ಥನೆಯಲ್ಲಿ ಏಕೀಭವಿಸಿ ಮೊರೆಯಿಟ್ಟು ಬೇಡಿಕೊಳ್ಳುತ್ತಿದ್ದಾರವರ ಜೀವಿತಗಳನ್ನು ನೀವು ಅನುಗ್ರಹಿಸಿರಿ ಸ್ವಾಮಿ. ಪೇತ್ರನ ಹಾಗೆ ನಿಮ್ಮನ್ನು ನಾವು ಅನೇಕ ಸಾರಿ ಪ್ರತಿನಿತ್ಯ ಪ್ರತಿದಿನ ನಾವು ನಿನ್ನ ಮಾರ್ಗದಲ್ಲಿ ನಡೆಯದೆ, ನಿಮ್ಮ ಚಿತ್ತವನ್ನು ಅರಿಯದೆ, ನಿಮಗಿಷ್ಟವಾದ ಜೀವಿತವನ್ನು ಜೀವಿಸದೆ ನಾವು ಪಾಪ ಮಾಡಿ ನಾವು ಪಾಪದಲ್ಲಿ ಮುಳುಗಿ ಹೋಗುತ್ತಾ ಇರುತ್ತೇವೆ. ಯಾವುದೋ ಒಂದೊಂದು ಟೈಮಲ್ಲಿ ಅನ್ನಿಸ್ತದೆ, ಅಪ್ಪ ನಾನು ಕಡುಪಾಪಿ ದೇವರೇ. ಅಂಥ ಸಮಯದಲ್ಲಿಯೂ ನೀವು ನಮ್ಮನ್ನು ತಿರಸ್ಕರಿಸಿ ಹಳೆಯದನ್ನು ನಮ್ಮ ಮೇಲೆ ಹಾಕದೆ ಮತ್ತೆ ಮಗಳೇ ಮಗನೇ ಎಂದು ಕರೆದು ನಮ್ಮನ್ನು ಪ್ರೀತಿಸುತ್ತೀರಲ್ಲವಾ, ನಿನಗೆ ಸ್ತೋತ್ರ. ಆಮೇನ್ ಆಮೇನ್. ಏಸಪ್ಪ, ಇವತ್ತು ಸೇರಿ ಬಂದಿರುವಂಥ ಎಲ್ಲ ದೇವ ಮಕ್ಕಳನ್ನು ಅನುಗ್ರಹಿಸು, ನಿನ್ನ ಕೃಪೆಗಳಿಂದ ತುಂಬಿಸಪ್ಪ. ನಿನ್ನ ಅದ್ಭುತವಾದ ಕರುಣೆಯ ಕರಕ್ಕೆ ಒಪ್ಪಿಸಿಕೊಡುವಾಗ ಆಶ್ಚರ್ಯಗಳನ್ನು ಮಾಡು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ದಿನವೆಲ್ಲ ಜೊತೆಯಲ್ಲಿರಪ್ಪ. ಪೇತ್ರನ ಜೀವಿತಕ್ಕೆ ಒಂದು ಅರ್ಥ ಬಂತು, ನಮ್ಮ ಜೀವಿತಕ್ಕೂ ಒಂದು ಅರ್ಥ ಬರಬೇಕು ಸ್ವಾಮಿ. ಅದೇ ರೀತಿಯಲ್ಲಿ ನಿಮ್ಮನ್ನು ಅನುಸರಿಸಿ ನಡೆದುಕೊಳ್ಳಬೇಕು. ಅದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ. ನಮ್ಮ ಮೊರೆಯನ್ನು ಆಲಿಸಿದ್ದಕ್ಕಾಗಿ ಸ್ತೋತ್ರ. ಸೇರಿ ಬಂದಿರುವ ಪ್ರಾರ್ಥಿಸಿದ ಎಲ್ಲ ದೇವ ಮಕ್ಕಳನ್ನು ನೀವು ತಾನೇ ಅನುಗ್ರಹಿಸಿ ಆಶೀರ್ವದಿಸಬೇಕೆಂದು ನಮ್ಮ ಕರ್ತನೂ ರಕ್ಷಕನೂ ಒಡೆಯನು ಕ್ರಿಸ್ತನಾದಂಥ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ. ಆಮೇನ್ ಆಮೇನ್ ಆಮೇನ್. ನನ್ನ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ವಂದನೆಗಳು. ಕರ್ತನು ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ. ಪ್ರತಿದಿನ ವಾಕ್ಯಗಳನ್ನು ಧ್ಯಾನಿಸ್ತಾ ಇದ್ದೀರಾ. ನೀವು ನನಗಾಗಿ, ನಮ್ಮ ಸೇವೆಗಾಗಿ ಪ್ರಾರ್ಥಿಸ್ತಾ ಇದ್ದೀರಾ. ಇನ್ನಷ್ಟು ಸೇವೆಗಳನ್ನು ಮಾಡಿ ಕರ್ನಾಟಕವನ್ನು ಉಜ್ಜೀವನಗೊಳಿಸುವಂತೆ ನೀವೆಲ್ಲರೂ ಪ್ರಾರ್ಥಿಸಿರಿ. 24 ತಾಸಿನ ಪ್ರಾರ್ಥನೆಯಲ್ಲಿ ಭಾಗವಹಿಸಿರಿ. ನಾವು ಮುಂದೆ ಮಾಡಲಿಕ್ಕಿರುವಂಥ ಬೈಬಲ್ ಕಾಲೇಜ್ಗಾಗಿ ಪ್ರಾರ್ಥಿಸಿರಿ. ಹಳ್ಳಿ ಸೇವೆಗಳಿಗಾಗಿ ಪ್ರಾರ್ಥಿಸಿರಿ. ಸಭೆ ಸೇವೆಗಳಿಗಾಗಿ ಪ್ರಾರ್ಥಿಸಿರಿ. ನಾವು ನಿಮಗಾಗಿ ಪ್ರಾರ್ಥಿಸಲಿಕ್ಕೆ ಕಾಯ್ತಾ ಇರ್ತೇವೆ. ಬೆಳಿಗ್ಗೆ ಹೊತ್ತು ಕಾಲ್ ಮಾಡಬೇಡಿ, ರಾತ್ರಿ ಹೊತ್ತು ಕಾಲ್ ಮಾಡಬೇಡಿ. ಎಮರ್ಜೆನ್ಸಿ ಇದ್ದರೆ ಕಾಲ್ ಮಾಡಿ. ಆದರೆ ಮಿಕ್ಕಿದ ಟೈಮಲ್ಲಿ, ಡೇ ಟೈಮಲ್ಲಿ ನೀವು ಕಾಲ್ ಮಾಡಿ. ನಿಮ್ಮೆಲ್ಲರಿಗೂ ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಗಾಡ್ ಬ್ಲೆಸ್ ಯು. ಆಮೆನ್.